ಈಗ ಇಲ್ಲಿ ಟೊಮೆಟೊ ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದಿದೆ, ಆಲ್ಮೋಸ್ಟ್ ಪೇಸ್ಟ್ ಥರ ಆಗಿದೆ. ಈಗ ಇದಕ್ಕೆ ನಾವು ಬೇಯಿಸಿರ್ತಕ್ಕಂಥ ಆಲೂಗಡ್ಡೆ ಮತ್ತು ಅವರೆಕಾಯಿನ ಹಾಕೋಣ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಓಕೆ, ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಚೂರು ಕುದಿಯಕ್ಕೆ ಬಿಡೋಣ. ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಇದು ಚೆನ್ನಾಗಿ ಸ್ವಲ್ಪ ಕುದಿಬೇಕು. ಓಕೆ, ಈಗ ಇದು ಚೆನ್ನಾಗಿ ಕುದ್ದಿದೆ, ಗಟ್ಟಿಯಾಗಿದೆ. ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿ ಅಲಂಕಾರ ಮಾಡೋಣ. ರೈಟ್, ಅವರೇ ಆಯಾಮ ರೆಡಿ. ಈ ಅವರೇ ಆಯಾಮನ ಟೇಸ್ಟ್ ಮಾಡೋಕ್ಕೆ ನಮ್ಮ ಕಾರ್ಯಕ್ರಮದ ಅಭಿಮಾನಿಯೊಬ್ಬರು ಬಂದಿದ್ದಾರೆ. ಇವರು ರೆಗ್ಯುಲರಾಗಿ ನಮ್ಮ ಕಾರ್ಯಕ್ರಮನ ನೋಡಿ ಭಾಳ ಇಷ್ಟಪಟ್ಟು ನಮಗೆ ಪತ್ರಗಳನ್ನು ಬರೆದಿದ್ದಾರೆ. ನಾವು ಮಾಡುವ ಎಲ್ಲ ಐಟಮ್ಗಳನ್ನ ಅವರೂ ಪ್ರಯೋಗ ಮಾಡಿದಾರಂತೆ, ತುಂಬ ಚೆನ್ನಾಗಿ ಬರುತ್ತೆ ಅಂತ ತುಂಬ ಖುಷಿಯಿಂದ ಪತ್ರಗಳನ್ನ ಬರೆದಿದ್ದಾರೆ. ನಾವು ಮಾಡೋದೇ ಎಷ್ಟು ಚೆನ್ನಾಗಿದ್ಮೇಲೆ ನಿಮ್ಮ ಕೈ ರುಚಿ ಹೇಗಿರಬೇಕು ನೋಡಬೇಕು, ನಾವು ದಯವಿಟ್ಟು ಬರಮಾಡ್ಕೊಳ್ಳಿ ಅಂತ ಒಂದು ಪತ್ರ ಬರೆದಿದ್ರು. ಹಾಗಾಗಿ ಅವ್ರನ್ನ ಇಲ್ಲಿ ಬರಮಾಡ್ಕೊಂಡಿದ್ದೀನಿ. ಅವ್ರು ಬಂದು ನಾನು ಮಾಡಿರ್ತಕ್ಕಂಥ ಈ ಅವರೇ ಆಯಾಮನ ಟೇಸ್ಟ್ ಮಾಡಿಬಿಡ್ತಾರೆ. ಕರೆದ್ಬಿಡ್ಲಾ? ಲೇಡೀಸ್ ಅಂಡ್ ಜೆಂಟಲ್ಮೆನ್, ಪ್ಲೀಸ್ ವೆಲ್ಕಮ್ ಶ್ರೀಮತಿ ಪಾರ್ವತಿ ಕಾಶಿಕರ್. ನಮಸ್ಕಾರ. ನಮಸ್ಕಾರ, ಚೆನ್ನಾಗಿದ್ದೀರಾ? ಚೆನ್ನಾಗಿದೆ. ಭಾಳ ಸಂತೋಷ ಆಯಿತು ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು. ನಿಮ್ಮ ಪತ್ರ ಓದಿ ತುಂಬ ಖುಷಿ ಆಯಿತು. ನನ್ನ ಕೈ ರುಚಿ ನೋಡಬೇಕು ಅಂತ ಪತ್ರ ಬರೆದಿದ್ರೆ ಬರಮಾಡ್ಕೊಂಡ್ಬಿಟ್ಟಿದ್ದೀನಿ. ಹೌದು, ನಿಮ್ಮದು ಕೈ ರುಚಿ ನೋಡಬೇಕು ಅಂತ ತುಂಬ ದಿನದಿಂದ ನಮ್ಗೆ ಆಸೆ ಇತ್ತು. ಈಗ ನಮ್ಗೆ ಅವಕಾಶ ಕೊಟ್ಟಿದ್ದೀರಿ, ಅದಕ್ಕೆ ಮುಂಚೆ ಧನ್ಯವಾದಗಳನ್ನ ಹೇಳ್ತೀನಿ. ಆಮೇಲೆ ನನ್ನೊಂದು ಕವನ ನಿಮ್ಮ ಸಲುವಾಗಿ ಬರೆದಿದ್ದೀನಿ. ನನ್ನ ಸಲುವಾಗ ಅದಕ್ಕೆ ಅದನ್ನು ಓದಬೇಕು. ಓದಿ. ಬೊಂಬಾಟ್ ಅಂತ ಇದ್ರ ಕವನದ ಶೀರ್ಷಿಕೆ. ಮಲೆನಾಡ ಮೆರಗು, ಬಯಲು ಸೀಮೆಯ ಬೆಳಗು, ಮೈಸೂರ ಸೊಬಗು, ಬೆಂಗಳೂರ ಸುವರ್ಣ ಬೊಂಬಾಟ ಭೋಜನದಡಿಯಲ್ಲಿ, ರಸಗವಳದ ಅಡಿಗೆ ಮನೆಯ ಒಡೆಯ, ಸಿಹಿ ಕಹಿ ಬೆರೆಸಿ ರಮಿಸಿ ಉಣಿಸುತ್ತ ನಕ್ಕು ನಗಿಸುತ್ತ, ಎಲ್ಲರೊಳು ಹಿರಿಯ ಬಾಣಸಿಯ ನೆನೆಸಿ ಹೆಂಗಳೆಯರನ್ನೆಲ್ಲ ಎಳೆದು ತರಿಸುವ ಪಾಚಕ ಪ್ರವೀಣ, ಸಿಹಿ ಕಹಿ ಚಂದ್ರಣ್ಣನಿಗೆ ಅನಂತನಂತ ಧನ್ಯವಾದಗಳು. ಧನ್ಯೋಸ್ಮಿ. ಥ್ಯಾಂಕ್ ಯು ವೆರಿ ಮಚ್. ಭಾಳ ಖುಷಿ ಆಯಿತು. ನಮಗೂ ತುಂಬ ಖುಷಿ ಆಯಿತು ನೀವು ಇಲ್ಲಿ ನನ್ನ ಕರೆಸಿ ರುಚಿ ನೋಡೋದಕ್ಕೆ ಅವಕಾಶ ಕೊಟ್ಟದ್ದಕ್ಕೆ. ಥ್ಯಾಂಕ್ ಯು. ನೀವು ಬಂದಿದ್ದೀರಾ ಅಂತ ಇವತ್ತು ಸ್ಪೆಷಲ್ ಆಗಿ ಅವರೆಕಾಳು ಒಂದು ಡಿಶ್ ಮಾಡಿದ್ದೀನಿ. ಅವರೆಕಾಳು ತಿಂತೀರಾ ನಿಮ್ಮ ಕಡೆ? ಆಯಿತು. ಓಕೆ. ನಮ್ಮ ಕಡೆ ಅವರೆಕಾಳು ಸ್ವಲ್ಪ ಕಡಿಮೆ, ಬೆಂಗಳೂರಲ್ಲಿ ಜಾಸ್ತಿ. ಬೆಂಗಳೂರಲ್ಲಿ ಜಾಸ್ತಿ. ಅಭ್ಯಾಸ ಇದೆಯಾ? ಅಭ್ಯಾಸ. ವಂಡರ್ಫುಲ್. ಇದಕ್ಕೆ ನಾನು ಅವರೇ ಆಯಾಮ ಅಂತ ಹೆಸರಿಟ್ಟಿದ್ದೀನಿ. ಇವಾಗ ನಿಮ್ಮ ಮೇಲೆ ಪ್ರಯೋಗ ಮಾಡಿಬಿಡ್ತಾ ಇದ್ದೀನಿ. ಓಕೆ, ತಿನ್ನಕ್ಕೆ ತಯಾರಾಗಿದ್ದೀರಾ? ದಯವಿಟ್ಟು ತಿಂದು ನೋಡಿ, ರುಚಿ ಚೆನ್ನಾಗಿದೆ ಅಂತ ಹೇಳಿ. ಚೆನ್ನಾಗಿದ್ದರೆ ಚೆನ್ನಾಗಿಲ್ಲ ಅಂತ ಹೇಳಿ, ಏನು ತೊಂದರೆ ಇಲ್ಲ. ಬಿಸಿ ಇದೆ ಹುಷಾರು, ಮೆಣಸಿನ್ಕಾಯಿ ಇದೆ ಹುಷಾರು. ವಾಹ್, ಅತ್ಯುತ್ಕೃಷ್ಟವಾಗಿದೆ ರೀ. ನಿಜವಾಗ್ಲೂ ಚೆನ್ನಾಗಿದೆ. ಭಾಳ ಚಂದ ಅದ. ನಮ್ಮ ವಿಷಯ ನಮ್ಮ ಕಡೆ ಹೇಳ್ಬೇಕಂದ್ರೆ ಭಾಳ ಚಂದದ. ನಮ್ಮ ಬಕ್ರಿ ಜೊತೆ ಖರೇ ರೀ, ನಮ್ಮ ಬಕ್ರಿ ಜೊತೆ ತಿಂದ್ರಂತೂ ಇನ್ನೂ ಖುಷಿ ಅನ್ನಿಸ್ತದ ನಮ್ಗೆ. ಓ ಹಬ್ಬ ಸಾರ್ಥಕವಾಯ್ತು ಬಿಡ್ರಿ. ನಾನು ಟೇಸ್ಟ್ ಮಾಡ್ತೀನಿ, ನೋಡೋಣ ಹೆಂಗಿದೆ ಅಂತ. ಭಾಳ ಚಲೋ ಅದ. ಎಷ್ಟು ದಿವಸ ಜಡ್ ಇದ್ರೂ ಹೊರಗೆ ಹೋಗ್ತದೆ ನೋಡಿ ಇದನ್ನ ತಿಂದ್ರೆ. ಭಾಳ ಟೇಸ್ಟ್ ಆಗ್ಯದ. ನಿಮ್ಮ ಹೇಳ್ಬೇಕಂದ್ರೆ ನಿಮ್ಮ ಭಾಷೆ ಒಳಗೆ ಹೇಳ್ಬೇಕಂದ್ರೆ ಬೊಂಬಾಟ್ ಆಗ್ಯದ. ಭಾಳ ರುಚಿ ಇದೆ. ಭಾಳ ಚಲೋ ಆಗಿದೆ. ಸೂಪರ್. ಎಷ್ಟು ಚೆನ್ನಾಗಿದೆ ಅಂದರೆ ಬಾಯಿಂದ ಒಂದು ಹನಿಗವನ ಬರುತ್ತೆ, ಬೇರೆ ಮಾತೇ ಬರೋದಿಲ್ಲ. ಕೇಳಿ. ಕರೆಂಟ್ ಇಲ್ಲವೇ ನಲ್ಲೇ ಚಿಂತಿಸಬೇಡ, ಕರೆಂಟ್ ಇಲ್ಲವೇ ನಲ್ಲೇ ಚಿಂತಿಸಬೇಡ, ಆಕಾಶದ ನಕ್ಷತ್ರಗಳನ್ನು ಹೆಕ್ಕಿ ಹೆಕ್ಕಿ ತರೋಣ, ಮನವ ಬೆಳಗು ಮಾಡೋಣ. ಭಾಳ ಸಂತೋಷ ಆಯ್ತು. ನೀವು ಹೇಳಿ ಬರ್ದಿದ್ದ ಕವನನೇ ಹೇಳ್ಬಿಟ್ಟೆ ನಾನು. ಹೇಗೆ? ತುಂಬ ಚೆನ್ನಾಗೈತೆ. ನನಗೆ ಭಾಳ ಖುಷಿ ಆಯಿತು. ಥ್ಯಾಂಕ್ ಯು ವೆರಿ ಮಚ್. ನೀವು ನಮ್ಮ ಕಾರ್ಯಕ್ರಮದಲ್ಲಿಟ್ಟಿರೋ ಪ್ರೀತಿ ಅಭಿಮಾನ ಭಾಳ ಸಂತೋಷವಾಯಿತು ನೋಡಿ. ಇದೇ ಅಭಿಮಾನ, ಇದೇ ಪ್ರೀತಿ ಹೀಗೆ ಮುಂದುವರಲಿ. ನಮ್ಮ ತಂಡದ ಪರವಾಗಿ ನಿಮಗೆ ಒಂದು ಪುಟ್ಟ ಕಾಣಿಕೆ, ಬೊಂಬಾಟ್ ಭೋಜನ ಪುಸ್ತಕ ಭಾಗ 3 ನಿಮಗೋಸ್ಕರವಾಗಿ. ಇದರಲ್ಲಿ ಸುಮಾರು 100 ರೆಸಿಪಿಗಳಿದೆ. ಇದನ್ನೆಲ್ಲ ಪ್ರಯೋಗ ಮಾಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಅವರೇ ಆಯಾಮ. ಬೇಕಾಗುವ ಪದಾರ್ಥಗಳು: ಅವರೆಕಾಳು 2 ಕಪ್ಪು, ಸಣ್ಣಗೆ ಹೆಚ್ಚಿದ ಆಲೂಗೆಡ್ಡೆ 1, ಸಣ್ಣಗೆ ಹೆಚ್ಚಿದ ಈರುಳ್ಳಿ 1, ಟೊಮ್ಯಾಟೊ 2, ಮೊಗ್ಗು 2, ಚಕ್ರಮೊಗ್ಗು 1, ಏಲಕ್ಕಿ 3, ಲವಂಗ 4, ಕೊತ್ತಂಬರಿ ಬೀಜ 1 ಚಮಚ, ಚಕ್ಕೆ 1 ಇಂಚು, ಜೀರಿಗೆ 1 ಚಮಚ,
ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಚಮಚ, ಕೊತ್ತಂಬರಿ ಸೊಪ್ಪು 1 ಹಿಡಿ, ತುಪ್ಪ 3 ಚಮಚ, ಉಪ್ಪು ರುಚಿಗೆ ತಕ್ಕಷ್ಟು, ಮೆಣಸು 1 ಚಮಚ, ಸಣ್ಣಗೆ ಹೆಚ್ಚಿದ ಹಸಿ ಮೆಣಸಿನಕಾಯಿ 4. ಮಾಡುವ ವಿಧಾನ: ಕುಕ್ಕರಿಗೆ ನೀರು, ಅವರೆಕಾಳು, ಆಲೂಗೆಡ್ಡೆ, ಚಿಟಿಕೆ ಉಪ್ಪು ಹಾಕಿ ಬೇಯಿಸಿಕೊಳ್ಳಿ. ಪ್ಯಾನ್ಗೆ ಮಗ್ಗು, ಚಕ್ರಮಗ್ಗು, ಏಲಕ್ಕಿ, ಲವಂಗ, ಕೊತ್ತಂಬರಿ ಬೀಜ, ಚಕ್ಕೆ, ಜೀರಿಗೆ, ಮೆಣಸು ಹಾಕಿ ಹುರಿದು ಮಿಕ್ಸಿಗೆ ಹಾಕಿ ಪುಡಿ ಮಾಡಿಕೊಳ್ಳಿ. ಬಾಣಲೆಗೆ ತುಪ್ಪ ಹಾಕಿ ಅದಕ್ಕೆ ಹಸಿ ಮೆಣಸಿನಕಾಯಿ, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಟೊಮ್ಯಾಟೊ ಎಲ್ಲ ಒಂದೊಂದಾಗಿ ಹಾಕಿ ಬಾಡಿಸಿ. ನಂತರ ಅದಕ್ಕೆ ತಯಾರಾದ ಪುಡಿ 2 ಚಮಚ ಹಾಕಿ ನೀರು ಚಿಮುಕಿಸಿ ಬೇಯಿಸಿಕೊಳ್ಳಿ. ಅವರೆಕಾಳಿನ ಮಿಶ್ರಣ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕುದಿಸಿ ಕೊತ್ತಂಬರಿ ಸೊಪ್ಪು ಉದುರಿಸಿದರೆ ಅವರೇ ಆಯಾಮ ಸವಿಯಲು ಸಿದ್ಧ. ಇಲ್ಲಿಗೆ ನಮ್ಮ ಇವತ್ತಿನ GRB ಇನ್ಸ್ಟೆಂಟ್ ಮಿಕ್ಸ್ ಅಂಡ್ ಮಸಾಲಾ ಬೊಂಬಾಟ್ ಭೋಜನ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ದಯವಿಟ್ಟು ನಿಮ್ಮ ಅನಿಸಿಕೆಗಳನ್ನು, ಅಭಿಪ್ರಾಯಗಳನ್ನು, ಟೀಕೆಗಳನ್ನು, ಸಲಹೆಗಳನ್ನು ನಮಗೆ ತಿಳಿಸಿ. ನಮ್ಮ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಬೇಕು ಅಂತಿದ್ರೆ ನಮಗೆ ಪತ್ರ ಬರೀಬೇಕು. ಯಾವ ರೀತಿಯಲ್ಲಿ ಬೇಕಾದ್ರೂ ಭಾಗವಹಿಸ್ಬೋದು. ಒಂದು, ನಾನು ಸ್ಟುಡಿಯೋದಲ್ಲಿ ಅಡುಗೆ ಮಾಡ್ತೀನಿ, ನೀವು ಇಲ್ಲಿ ಬಂದು ಟೇಸ್ಟ್ ಮಾಡ್ಬೋದು. ಅಥವಾ ನಾನು ನಿಮ್ಮ ಮನೆಗೆ ಬಂದು ನಿಮಗೆ ಇಷ್ಟವಾದ ಅಡುಗೆಯನ್ನು ಮಾಡಿಕೊಡ್ತೀನಿ, ಅದಕ್ಕೂ ಓಕೆ. ಅಥವಾ ನಾನು ನಿಮ್ಮ ಮನೆಗೆ ಬರ್ತೀನಿ, ನಿಮಗೆ ಇಷ್ಟವಾದ ಅಡುಗೆಯನ್ನು ನನಗೆ ಮಾಡಿಕೊಡಿ, ನಾನು ತಿಂತೀನಿ. ಎನಿವೆ, ನೀವು ಯಾವ ರೀತಿಯಲ್ಲಿ ಭಾಗವಹಿಸಬೇಕು ಅಂತ ಇಷ್ಟಪಡ್ತೀರೋ ಅದನ್ನು ದಯವಿಟ್ಟು ನಮಗೆ ಬರೆದು ತಿಳಿಸಿ. ಪತ್ರ ಬರೆಯುವಾಗ ದಯವಿಟ್ಟು ನಿಮ್ಮ ಹೆಸರು, ವಿಳಾಸ, ದೂರವಾಣಿ ಸಂಖ್ಯೆ, ಸಾಧ್ಯವಾದರೆ ನಿಮ್ಮ ಭಾವಚಿತ್ರವನ್ನು ಲಗತ್ತಿಸಿ ನಮಗೆ ಕಳಿಸಿ. ದಯವಿಟ್ಟು ನಮ್ಮ ವಿಳಾಸವನ್ನು ಕರೆಕ್ಟಾಗಿ ನೋಟ್ ಮಾಡ್ಕೊಳ್ಳಿ. ನೀವು ನಮ್ಮನ್ನು ಇಮೇಲಲ್ಲಿ ಕೂಡ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ ಈ ಥರ ಇದೆ. ದಯವಿಟ್ಟು ಸ್ಪೆಲ್ಲಿಂಗ್ ಕರೆಕ್ಟಾಗಿ ನೋಟ್ ಮಾಡ್ಕೊಳ್ಳಿ. ಬೊಂಬಾಟ್ ಭೋಜನ ಪುಸ್ತಕ ಭಾಗ 3 ಈಗ ಬಿಡುಗಡೆ ಆಗಿದೆ. ಇದು ಎಲ್ಲಿ ಸಿಗುತ್ತೆ ಅಂತ ತಿಳ್ಕೋಬೇಕು ಅಂತಿದ್ರೆ ನೀವು ನಮ್ಮ ವೆಬ್ಸೈಟ್ಗೆ ಹೋಗಬೇಕು, www.bombatbhojana.com. ಇಲ್ಲಿ ಹೋದರೆ ಅಲ್ಲಿ ಹೋಮ್ ಪೇಜಲ್ಲೇ ಬೈ ಬುಕ್ ಸೆಟ್ ಅಂತ ಒಂದು ಕಾಲಮ್ ಕಾಣಿಸುತ್ತೆ. ಅದನ್ನು ಕ್ಲಿಕ್ ಮಾಡಿದ್ರೆ ಇನ್ನೊಂದು ವಿಂಡೋ ಓಪನ್ ಆಗುತ್ತೆ. ಅಲ್ಲಿ ಎಲ್ಲೆಲ್ಲಿ ಬೊಂಬಾಟ್ ಭೋಜನ ಪುಸ್ತಕ ಸಿಗುತ್ತೆ ಅನ್ನೋ ಮಾಹಿತಿ ನಿಮಗೆ ಲಭ್ಯವಾಗುತ್ತೆ. ನೀವು ಅಲ್ಲಿ ಹೋಗಿ ಪುಸ್ತಕವನ್ನು ಪಡೆಯಬಹುದು. ಇಲ್ಲಿಗೆ ನಮ್ಮ ಇವತ್ತಿನ GRB ಇನ್ಸ್ಟೆಂಟ್ ಮಿಕ್ಸ್ ಅಂಡ್ ಮಸಾಲಾ ಬೊಂಬಾಟ್ ಭೋಜನ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇದೇ ಕಾರ್ಯಕ್ರಮದಲ್ಲಿ ಇದೇ ಸಮಯದಲ್ಲಿ ಇಲ್ಲೇ ನಾನು ನಿಮ್ಮನ್ನು ಮೀಟ್ ಮಾಡ್ತೀನಿ. ಅಲ್ಲಿ ತನಕ ದಯವಿಟ್ಟು ನಗ್ತಾ ಇರಿ, ಖುಷಿಯಾಗಿರಿ, ಚೆನ್ನಾಗಿ ತಿನ್ನಿ, ಆರೋಗ್ಯವಾಗಿರಿ. ನಮಸ್ಕಾರ.